ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ಕಳೆದ ಒಂದು ವಾರ ಕಾಲ ದೇವರು ನಮ್ಮನ್ನು ಅಧಿಭದ್ರವಾಗಿ ಕಾಯ್ದುಕೊಂಡನು, ನಮ್ಮನ್ನು ನಡೆಸಿದನು, ನಮ್ಮನ್ನು ಪರಿಪಾಲಿಸಿದನು. ಯಾವಾಗ ನಮ್ಮ ಜೊತೆಯಲ್ಲೇ ಇದ್ದು ನಮ್ಮ ಒಂದೊಂದು ಕಾರ್ಯಗಳನ್ನು ಅವನು ನೋಡಿ ನಮ್ಮನ್ನು ಅನುಗ್ರಹವಾಗಿ ಒಂದು ವಾರ ಕಾಲ ನಡೆಸಿ ಬಂದಿದ್ದಕ್ಕಾಗಿ ನಾನು ದೇವರನ್ನು ಸ್ತುತಿಸುತ್ತೇನೆ. ಈ ವಾರದಲ್ಲೂ ಕೂಡ ದೇವರು ನಮ್ಮ ನಡೆಸುವ ದೇವರಾಗಿದ್ದಾನೆ. ನಮಗೆ ಆಲೋಚನೆ ಹೇಳಿಕೊಟ್ಟು ನಮ್ಮನ್ನು ಕೈ ಹಿಡಿದು ನಡೆಸುವ ದೇವರಾಗಿದ್ದಾನೆ. ಈ ವಾರದಲ್ಲೂ ಕೂಡ ನಾವು ಕೀರ್ತನೆಗಳ ಪುಸ್ತಕ 50ನೇ ಕೀರ್ತನೆ 23ನೇ ವಾಕ್ಯವನ್ನು ಧ್ಯಾನಿಸೋಣ. ಕೀರ್ತನೆಗಳು 50 ವಾಕ್ಯ 23. Psalms 50 verse 23. ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವರು. ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವನು ಎಂಬುದಾಗಿ ಈ ಕೀರ್ತನೆಯಲ್ಲಿ ನಾವು ನೋಡುತ್ತೇವೆ. ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವರು. ಆಮೇಲೆ ಈ ದಿವಸಗಳಲ್ಲಿ ನಾವು ದೇವರಿಗೆ ಮಾಡತಕ್ಕಂಥ, ದೇವರಿಗೆ ಕೊಡತಕ್ಕಂಥ ಗೌರವವನ್ನು ನಾವು ಮಾಡುವವರಾಗಿರಬೇಕು. ಗೌರವವನ್ನು ಸಮರ್ಪಿಸುವವರಾಗಿರಬೇಕು. ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವರು ಎಂದು ಹೇಳುವಾಗ ನಾವು ಯಾವಾಗಲೂ ದೇವರನ್ನು ಸ್ತುತಿಸುತ್ತಾ, ದೇವರು ಮಾಡಿದ ಉಪಕಾರವನ್ನು ನೆನೆಸಿಕೊಳ್ಳುತ್ತಾ, ದೇವರು ನಮಗೆ ಮಾಡಿದ ಅದ್ಭುತಗಳನ್ನು ನೆನೆಸಿಕೊಳ್ಳುತ್ತಾ, ದೇವರು ನಮ್ಮನ್ನು ನಡೆಸಿದ ವಿಧಗಳನ್ನು ನೆನೆಸಿಕೊಳ್ಳುತ್ತಾ ಯಾವಾಗಲೂ ದೇವರನ್ನು ಸ್ತುತಿಸುವವರಾಗಿರಬೇಕು. ಕೀರ್ತನೆಗಳ ಪುಸ್ತಕ 34ರಲ್ಲಿ ದಾವೀದನು ಹೇಳುತ್ತಾನೆ, ನಾನು ನನ್ನ ಯೆಹೋವನನ್ನು ಎಡಬಿಡದೆ ಕೊಂಡಾಡುವೆನು, ಅವನ ಸ್ತುತಿ ಯಾವಾಗಲೂ ನನ್ನ ಬಾಯಲ್ಲಿ ಇರುವುದೆಂಬುದಾಗಿ ಹೇಳುತ್ತಾನೆ. ಯಾವಾಗಲೂ ಆತನ ಸ್ತುತಿ, ಆತನನ್ನು ಹೊಗಳಿಕೊಂಡು ನಾವು ಆತನಲ್ಲೇ ನಮ್ಮನ್ನು ಸಮರ್ಪಿಸಿ ಅಲ್ಲಿ ಒಪ್ಪಿಸಿ ಕೊಡುವುದಾದರೆ ದೇವರು ನಮಗೆ ಬೇಕಾದ ವಿಶೇಷವಾದ ರಕ್ಷಣೆಯನ್ನು ಕೊಡುವ ದೇವರಾಗಿದ್ದಾನೆ. ಯಾರು ನನಗೆ ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೆ ಅವರೇ ನನ್ನನ್ನು ಗೌರವಿಸುವರು. ನಮ್ಮ ಕಷ್ಟದಲ್ಲೂ ಪ್ರಯಾಸದಲ್ಲೂ ವೇದನೆಯಲ್ಲೂ ಯಾವಾಗಲೂ ದೇವರನ್ನು ಸ್ತುತಿಸುವವರಾಗಿರಬೇಕು. ಆಮೇಲೆ ದೇವರ ಮೇಲೆ ಗುಣ ಹುಟ್ಟುವುದಾಗಲಿ, ದೇವರನ್ನು ಬೈಯುವುದಾಗಲಿ, ಯಾವುದೇ ಕಾರ್ಯಗಳನ್ನು ಮಾಡದೆ ದೇವರು ಏನು ಕೆಲಸ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಬಂದರೂ ಅದನ್ನು ಒಳ್ಳೆಯದಕ್ಕಾಗಿ ಮಾಡುತ್ತಾನೆಂಬುದಾಗಿ ತಿಳಿದು ನಾವು ದೇವರನ್ನು ಸ್ತುತಿಸುವವರಾಗಿರಬೇಕು. ಮಾತ್ರವಲ್ಲ, ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವನೆಂಬುದಾಗಿ ನೋಡುತ್ತೇವೆ. ಆಮೇಲೆ ನಮ್ಮ ನಡತೆಯನ್ನು ಸರಿಪಡಿಸಿಕೊಂಡು ಯಾವುದಾದ್ರು ತಪ್ಪು ದಾರಿಗಳಲ್ಲಿ ನಾವು ನಡೆಯುವುದಾದರೆ ಒಂದು ವೇಳೆ ಅದನ್ನು ಸರಿಪಡಿಸಿಕೊಳ್ಳೋಣ. ದೇವರ ಕರದಲ್ಲಿ ನಮ್ಮನ್ನು ಸಮರ್ಪಿಸೋಣ. ಕರ್ತನೇ, ತಿಳಿಯದೆ ಈ ದಾರಿ ನಾನು ಹಿಡಿದುಕೊಂಡಿದ್ದೆ, ದೇವರೇ ತಿಳಿಯದೆ ನಾನು ಈ ದಾರಿಯನ್ನು ನಾನು ಆರಿಸಿಕೊಂಡಿದ್ದೇನೆ, ಇಲ್ಲವಾದರೆ ದೇವರೇ ತಿಳಿಯದೆ ನಾನು ಈ ಕೆಲಸವನ್ನು ನಾನು ಆರಿಸಿಕೊಂಡು ನಾನು ಮಾಡುತ್ತಿದ್ದೆ, ಆದರೆ ಇದು ತಪ್ಪು ಎಂಬುದಾಗಿ ನನಗೆ ತಿಳಿದು ಬಂದಿರೋ ಕಾರಣ ನಾನು ನನ್ನ ನಡತೆಯನ್ನು, ನನ್ನ ಕೆಲಸ ಕಾರ್ಯವನ್ನು ಇದರಲ್ಲಿ ಎಲ್ಲದರಲ್ಲೂ ನನ್ನನ್ನು ಸರಿಪಡಿಸಿಕೊಂಡು ನಿನ್ನ ಪಾದದಲ್ಲಿ ನಾನು ಒಪ್ಪಿಸುತ್ತೇನೆ ಎಂಬುದಾಗಿ ನಮ್ಮನ್ನು ಸಮರ್ಪಿಸೋಣ. ವಾಕ್ಯ ಹೇಳುತ್ತದೆ, ನಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವನು. ದೇವರು ನಮಗಾಗಿ ವಿಶೇಷ ರಕ್ಷಣೆಯನ್ನು ಕೊಡುವುದಕ್ಕೆ ಅವನು ಕಾಯುತ್ತಿರುತ್ತಾನೆ. ಆಮೇಲೆ ನಾವೇನು ಮಾಡಬೇಕು? ನಮ್ಮ ನಡತೆಯನ್ನು ಸರಿಪಡಿಸಿಕೊಂಡು ನಮ್ಮ ಮಾತಿನಿಂದಾಗಲಿ, ನಮ್ಮ ಕ್ರಿಯೆಗಳಿಂದಾಗಲಿ, ನಮ್ಮ ನಡವಳಿಕೆಗಳಿಂದಾಗಲಿ ಯಾವುದಾದ್ರೂ ದೇವರಿಗೆ ಇಷ್ಟವಿಲ್ಲದ ಕಾರ್ಯ ನಾವು ಮಾಡಿದರೆ ಅದನ್ನು ಸರಿಪಡಿಸಿಕೊಂಡು ದೇವರ ಸಮ್ಮುಖದಲ್ಲಿ ನಮ್ಮನ್ನು ಒಪ್ಪಿಸಿ ಕೊಡೋಣ. ದೇವರ ಸಮ್ಮುಖದಲ್ಲಿ ಕ್ಷಮೆ ಕೇಳಿ ಆತನ ಬಳಿಯಲ್ಲಿ ನಾವು ತಿರುಗಿ ಬರೋಣ. ದೇವರು ತನ್ನ ವಿಶೇಷವಾದ ರಕ್ಷಣೆಯಿಂದ ನಮ್ಮನ್ನು ಕಾಯುವ ದೇವರಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ನಾವು ಈ ಸಮಯದಲ್ಲಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮ ಕರ್ತನಾದ ದೇವರೇ, ಈ ಬೆಳಗಿನ ಸಮಯದಲ್ಲಿ ನಮ್ಮನ್ನು ಸಂಪೂರ್ಣವಾಗಿ ನಿನ್ನ ಪಾದಗಳಲ್ಲಿ ಒಪ್ಪಿಸುತ್ತೇವೆ. ಯಾವ ಸಂದರ್ಭದಲ್ಲೂ, ಯಾವ ಸ್ಥಿತಿಯಲ್ಲೂ ಕರ್ತನೇ, ನಿನ್ನನ್ನು ಸ್ತುತಿ ಯಜ್ಞವನ್ನು ಸಮರ್ಪಿಸಿ ನಾವು ಸ್ತುತಿಸುವಂತೆ, ನಿನಗೆ ಬೇಕಾದ ಗೌರವವನ್ನು ಸಲ್ಲಿಸುವಂತೆ, ಕರ್ತನೇ, ನಮ್ಮ ನಡತೆಯನ್ನು ಸರಿಪಡಿಸಿಕೊಂಡು ಕರ್ತನೇ, ನಿನ್ನ ವಿಶೇಷವಾದ ರಕ್ಷಣೆಯನ್ನು ನಾವು ಹೊಂದಿಕೊಳ್ಳುವಂತೆ, ಅದನ್ನು ಅನುಭವಿಸುವಂತೆ ಅಪ್ಪ ನೀ ನಮಗೆ ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸುತ್ತೇವೆ. ಕರ್ತನೇ, ಸ್ತೋತ್ರ. ಎಲ್ಲ ಸಮಯದಲ್ಲೂ, ಯಾವ ಸಂದರ್ಭದಲ್ಲೂ ನಿನ್ನನ್ನು ಒಬ್ಬನನ್ನೇ ನಾವು ಸ್ತುತಿಸಿ ಕೊಂಡಾಡುವಂತೆ ಅಪ್ಪ ನಮಗೆ ಕೃಪೆ ಮಾಡು. ವಿಶೇಷವಾದ ರಕ್ಷಣೆಯನ್ನು ನಮಗೆ ತೋರಿಸು. ಹಲ್ಲೆಲೂಯಾ. ನಮ್ಮನ್ನು ಅನುಗ್ರಹದಿಂದ ನಡೆಸು. ಈ ವಾರವೆಲ್ಲ ನಮ್ಮನ್ನು ಸಂತೋಷದಿಂದ ನಿನ್ನ ಪಾದಪೀಠದಲ್ಲಿ ಒಪ್ಪಿಸಿಕೊಟ್ಟು ನಡೆಯುವಂತೆ ಅಪ್ಪ ನಮಗೆ ಕೃಪೆ ಮಾಡು. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಹಲ್ಲೆಲೂಯಾ. ದೇವರು ನಮ್ಮನ್ನು ಅನುಗ್ರಹಿಸಲಿ. ಹಲ್ಲೆಲೂಯಾ. ಸ್ತೋತ್ರ.